ಯಾರಿಗೆ ಹೇಳೋದು ಸಂತ ಏನು ಕೊಟ್ಟು ಸಿಗ್ತಾನೋ ಅಯ್ಯೋ ಅಪ್ಪ ಅಯ್ಯೋ ದೇವರ ಏನ್ ಮಾಡೋ ಅಪ್ಪ ಯಾರು ನನಗೆ ಹಾದಿ ತೋರಿಸ್ರು. ಭಾರತೇಶ್ ಬಸಪ್ಪ ಸರ್ವಾಡಿ. ನಿಮ್ಮ ಮಗ ಎಲ್ಲಿ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾನೆ? ಹಾಂ, ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾನೆ. ಯಾವ ಫ್ಯಾಕ್ಟ್ರಿ? ಮುರ್ಕುಂಬಿ. ಯಾವಾಗಿಂದ ಕೆಲಸ ಮಾಡ್ತಾನೆ? ಈಗ 2 ವರ್ಷ ಆತ್ರಿ. ಹಾಂ. ಏನ್ ನಿಮ್ಮ ಮಗನ ಹೆಸರು? ಭಾರತೇಶ್. ಹಾಂ. ಇನ್ನವರೆಗೆ ಯಾರು ಬಂದು ನಮ್ಮನ್ನು ಕೇಳಿಲ್ರಿ, ಏನಿಲ್ಲ. ಬಂದಿಲ್ಲ ಯಾರು? ಯಾರು ಬಂದಿಲ್ಲ. ಈ ಘಟನೆ ಯಾವಾಗ ಗೊತ್ತಾಯ್ತು? ನಿನ್ನೆ ಚೇಂಜ್ ಮಾಡಿ 3:30 ಗೊತ್ತಾಗಿತ್ತು. ಎಷ್ಟು ಮಂದಿ ಮಕ್ಕಳು ಇದ್ರು? ಇಬ್ಬರು ಅದಾರ. ಒಬ್ಬ ಸಣ್ಣವದನ್ರಿ, ಒಬ್ಬ ಇಬ್ಬರು. ನಿಮಗೆ ಆಧಾರ? ಹಾಂ, ಹಿಮಾರಿ ಎಲ್ಲ ಅದಾರ. ಏನ್ ಕೇಳ್ಕೊಳ್ತೀರಿ ಸರ್? ನಮ್ಗೆ ಏನ್ರಿ ಪರಿಹಾರ ಅದಕ್ಕೆ ಮತ್ತೇನು 26 ವಯಸ್ಸು. ಮದುವೆ ಆಗಿತ್ತ? ಇನ್ನೇ ಅಲ್ರಿ, ಮದುವೆ ಆಗಿಲ್ರಿ. ಏನ್ ಪರಿಹಾರ ಕೊಡ್ಬೇಕಂತೀರಿ? ನಾವ್ ಏನ್ ಹೇಳೋಣ್ರಿ ಸರ್, ನಮ್ಗೇನು ತಿಳಿಯತ್ರಿ. ಕುಟುಂಬ ಅವನ ಮೇಲೆ ಐತ್ರಿ, ನಮಗ ಹಿಂಗಾಗೈತ್ರಿ. ಏನ್ ನೋಡ್ರಿ ನಿಮ್ಮ ಹೆಸರು? ಬಸಪ್ಪ. ಬಸಪ್ಪ? ಬಸಪ್ಪ ಲಗಮಪ್ಪ ಸರ್ವಾಡಿ. ಸಾರವಾಡಿ. ಹ್ಞೂ. ಊರಿನ ಯುವಕ ನಿನ್ನೆ ನಡೆದಂತ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ, ಏನ್ ಹೇಳ್ತೀವಿ? ಏನು ಅವನೊಬ್ಬ ಮನೆ ಕುಟುಂಬ ನಡೆಸುವಂಥ ಹುಡುಗ್ರಿ. ಅವ ಫ್ಯಾಕ್ಟ್ರಿ ಒಳಗೆ ಕೆಲ್ಸಕ್ಕೆ ಹೋಗ್ತಿದ್ದ. ಇನಾಮದಾರ್ ಫ್ಯಾಕ್ಟ್ರಿ ಅಂತೇಳಿ ಮರ್ಕುಂಬಿ ಒಳಗೆ ಕೆಲ್ಸಕ್ಕೆ ಹೋಗ್ತಿದ್ದ 1 ವರ್ಷದಿಂದ ಮೆಕ್ಯಾನಿಕ್ ಆಗಿ. ಈಗ ಅಚಾನಕ್ಕಾಗಿ ಅಲ್ಲಿ ಏನೋ ಬ್ಲಾಸ್ಟ್ ಆಗಿ ಅವಘಡಾಗಿ ತೀರ್ಕೊಂಡನಂತೇಳಿ ನಿನ್ನೆ ಮಧ್ಯಾಹ್ನ ನಮಗೆ ಮೆಸೇಜ್ ಬಂತು. ಮತ್ತು ಕೇಲಿಗೆ ತಂದೀವಂತ ಹೇಳಿದಾಗ ನಮ್ಮೆಲ್ಲ ಈ ಹುಡುಗನ ತಂದೆ ಊರು ಹಿರಿಯರೆಲ್ಲ ದೌಡಾಯಿಸಿ ರಾತ್ರಿ ಬಂದ್ಬಿಟ್ಟು 2 ಗಂಟೆಗೆ ತೀರ್ಕೊಂಡಂತ ನಮ್ಮ ಸುದ್ದಿ ಗೊತ್ತಾಯ್ತು. ನಾವೀಗ ಬೆಳಗ್ಗೆ ಬಂದೀವಿ. ಆದರೆ ಇನ್ನೂವರೆಗೆ ಯಾರು ಇಲ್ಲಿ ಬಂದ ಯಾವುದೂ ಈಗ ಡೆತ್ ಬಗ್ಗೆ ಏನೂ ಕೇಳಿಲ್ಲ. ಫ್ಯಾಕ್ಟ್ರಿ ಅವರು ಯಾರಾದ್ರೂ ನಿಮ್ಮ ಬಂದ ಈ ಕುಟುಂಬಸ್ಥರಿಗೆ ಯಾರಾದ್ರೂ ಸಾಂತ್ವನ ಹೇಳಿದ್ದಾರೆ? ಸಾಂತ್ವನ ಅಂದ್ರೆ ಒಬ್ರು ಮಾತ್ರ, ಅವ್ರು ಯಾರು HR ಅಂತೇಳಿ ಫ್ಯಾಕ್ಟ್ರಿ ಅವರು ಬಂದು ಕೂತಿದ್ರು. ಅವರ ಫೋನ್ ಮಾಡಿ ಕೇಳಿದಾಗ ಅವ್ರು ಬಾ ಅಂದ್ರು. ಅವ್ರಿಗೆ ಮಾತ್ರ ಭೇಟಿಯಾಗಿವಿ ನಾವು. ಅದೇನ್ ಪರಿಹಾರ ಅವ್ರು ಏನ್ ಸಾಹೇಬ್ರು ಏನ್ ಮಾಡ್ತಾರೋ ಎಲ್ಲರಿಗೂ ಒಂದೇ ತರ ಮಾಡ್ತಾರ. ಏನ್ ಪರಿಹಾರ ಕೊಡ್ಬೇಕಂತ ನೀವು? ಇಲ್ಲ, ನಾವೇನ್ ಹೇಳಿಕ್ ಬರೋದಿಲ್ಲ, ಅವ್ರು ಬಂದು ಹೇಳ್ತಾರಂತಂದ್ರ. ನಿಮ್ಮ ಹೆಸರು? ಬಸವರಾಜ್ ಕೊಣ್ಣೂರು. ಬಸವರಾಜ್ ಕೊಣ್ಣೂರ.